ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಆಗ್ರಾದಲ್ಲಿ ಸೂಟ್ ಕೇಸ್ ನಲ್ಲಿ ಶವ ಸಿಕ್ಕ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಚೆನ್ನೈನಲ್ಲಿ ಕೊಂದು ಸೂಟ್ ಕೇಸ್ ನಲ್ಲಿ ಶವ ಇಟ್ಟಿದ್ದು ಇಬ್ಬರು. ಓರ್ವ ಯುವಕ ಯುವತಿ ಸೂಟ್ ಕೇಸ್ ನಲ್ಲಿ ಶವ ಸಾಗಿಸಿದ್ದಂತಹ ದೃಶ್ಯ ಪತ್ತೆಯಾಗಿದೆ. ಆಗ್ರಾದಲ್ಲಿ ಸೂಟ್ ಕೇಸ್ ನಲ್ಲಿ ಶವ ಸಿಕ್ಕ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಚೆನ್ನೈನಲ್ಲಿ ಕೊಂದು ಸೂಟ್ ಕೇಸ್ ನಲ್ಲಿ ಇಬ್ಬರು ಶವವನ್ನ ಇಟ್ಟಿದ್ರು. ಓರ್ವ ಯುವಕ ಯುವತಿ ಸೂಟ್ ಕೇಸ್ ನಲ್ಲಿ ಶವ ಸಾಗಿಸಿದ್ದ ದೃಶ್ಯ ಪತ್ತೆಯಾಗಿದೆ. ರೈಲು ನಿಲ್ದಾಣಕ್ಕೆ ಶವ ಸಾಗಿಸಿದ್ದ ದೃಶ್ಯ ಅಲ್ಲಿದ್ದಂತ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚೆನ್ನೈ ರೈಲು ನಿಲ್ದಾಣದ ಸಿಸಿ ಕ್ಯಾಮೆರಾಕ್ಕೆ ಸೆರೆ ಸಿಕ್ಕಿದ್ದಾರೆ ಆರೋಪಿಗಳು. ಆಗ್ರಾಕ್ಕೆ ಹೋಗ್ತಿದ್ದ ರೈಲಿನಲ್ಲಿ ಶವ ಇದ್ದಂತಹ ಸೂಟ್ ಕೇಸ್ ಅನ್ನ ಇಟ್ಟು ಹೋಗಿದ್ರು. ಆಗ್ರಾ ನಿಲ್ದಾಣದಲ್ಲಿ ಅನುಮಾನಗೊಂಡು ಆ ಸೂಟ್ ಕೇಸ್ ಅನ್ನ ಸಿಬ್ಬಂದಿಗಳು ತೆರೆದು ನೋಡಿದ್ರು. ಸೂಟ್ ಕೇಸ್ ನಲ್ಲಿ ಮಹಿಳೆಯೊಬ್ಬರ ದೇಹದ ಕತ್ತರಿಸಿದಂತಹ ಪೀಸ್ಗಳು ಪತ್ತೆಯಾಗಿತ್ತು. ಸೂಟ್ ಕೇಸ್ ನಲ್ಲಿದ್ದಂತಹ ಚೆನ್ನೈ ಹೆಸರಿನ ಜಾಡನ್ನ ಹಿಡಿದು ಪೊಲೀಸರು ಹುಡುಕಾಡಿದ್ರು. ಚೆನ್ನೈನಲ್ಲಿ ಇಬ್ಬರು ಆರೋಪಿಗಳ ಬೆನ್ನತ್ತಿದಂತಹ ಪೊಲೀಸರಿಗೆ ಇದೀಗ ಶಾಕ್ ಎದುರಾಗಿದೆ. ಆರೋಪಿಗಳಿದ್ದ ಬಾಡಿಗೆ ಮನೆಯಲ್ಲೂ ಕೂಡ ಒಂದು ಮಹಿಳೆಯ ದೇಹದ ಒಂದಷ್ಟು ತುಂಡರಿಸಿದಂತಹ ಭಾಗಗಳು ಸಿಕ್ಕಿದ್ವು. ಬಿರಿಯಾನಿ ಬೇಯಿಸುವಂತಹ ಪಾತ್ರೆಯಲ್ಲಿದ್ದ ಮಹಿಳೆಯ ದೇಹದ ಈ ಉಳಿದ ಭಾಗಗಳೇನಿದೆ ಅದೆಲ್ಲವೂ ಕೂಡ ಪತ್ತೆಯಾಗಿದೆ. ಎಸ್ಕೇಪ್ ಆಗಿರುವಂತಹ ಆರೋಪಿಗಳಿಗಾಗಿ ಸದ್ಯ ಪೊಲೀಸರು ಬಲೆ ಬೀಸಿದ್ದಾರೆ. ತೀವ್ರ ಶೋಧವನ್ನ ನಡೆಸ್ತಾ ಇದ್ದಾರೆ. ಎಲ್ಲೂ ಕೂಡ ಒಂದು ರೀತಿ ದೊಡ್ಡ ಚಾಲೆಂಜಿಂಗ್ ಆಗಿತ್ತು. ಎಲ್ಲ CCTVಗಳನ್ನ ಸರ್ಚ್ ಮಾಡಿದ್ದಾಯ್ತು. ಅದಾದ ನಂತರದಲ್ಲಿ ಒಂದು ಲೇಬಲ್ ಚೆನ್ನೈ ಎನ್ನುವಂತ ಒಂದು ಹೆಸರೇನಿತ್ತು ಅದರ ಜಾಡಿ ಹಿಡಿದು ಹೋದಂತ ಸಂದರ್ಭದಲ್ಲಿ ಅವ್ರು ಉಳ್ಕೊಂಡಿದ್ದಂತ ನಿವಾಸ, ಆ ಮನೆಯ ಬೀಗ ಮುರಿದು ಒಳಗೆ ಹೋದಂತ ಸಂದರ್ಭದಲ್ಲಿ ಈ ಸೂಟ್ ಕೇಸ್ನಲ್ಲಿ ಸಿಕ್ಕಿರೋದು ಒಂದಷ್ಟು ಪೀಸಸ್ ಆದ್ರೆ ಇನ್ನು ಉಳಿದ ಭಾಗಗಳು ಅಂದ್ರೆ ಮಹಿಳೆಯ ದೇಹದ ಭಾಗಗಳು ಆ ಮನೆಯಲ್ಲೂ ಕೂಡ ಪತ್ತೆಯಾಗಿದೆ. ಈಗ ಅದನ್ನ ಟೆಸ್ಟಿಗೂ ಕೂಡ ಕಳಿಸುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಈಗ ಎಸ್ಕೇಪ್ ಆಗಿರುವಂತ ಇಬ್ಬರು ಆರೋಪಿಗಳೇನಿದ್ದಾರೆ ಆ ಇಬ್ಬರು ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ಶೋಧವನ್ನ ನಡೆಸ್ತಾ ಇದ್ದಾರೆ. ಬಿರಿಯಾನಿ ಬೇಯಿಸುವಂತ ಪಾತ್ರೆಯಲ್ಲಿ ಮಹಿಳೆಯ ದೇಹದ ಭಾಗಗಳು ಇರೋದು ಕೂಡ ಪತ್ತೆಯಾಗಿದೆ. ಸೂಟ್ ಕೇಸ್ನಲ್ಲಿ ಆಗ್ರಾದಲ್ಲಿ ಸೂಟ್ ಕೇಸ್ ಸಿಕ್ಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇರೋದು ಏನು ಫೋಟೋಸ್ ಗಮನಿಸ್ತಾ ಇದ್ದೀವಿ. ಇವರಿಬ್ರೇನೆ ಒಬ್ಬ ಯುವಕ ಮತ್ತೆ ಯುವತಿ ಇಬ್ರು ಕೂಡ ಸೇರ್ಕೊಂಡು ಈ ಒಂದು ಕೃತ್ಯ ಎಸಗಿರೋದು ಅಲ್ಲಿದ್ದಂತ CCTVಯಲ್ಲಿ ಸೆರೆಯಾಗಿದೆ.